ಜಗತಿ ಜಗತಿ ಶ್ರೀಧರ ಸ್ಮರಣಾಮೃತ ಶ್ರೀಧರ ಗಾನಾಮೃತ ಗುರುವಿನ ನಾಮಾಮೃತ ಮಾಡುವ ಬನ್ನಿ. ಒಂದು ಕ್ಷಣ ಶ್ರೀಧರರು ಹಾಗೆ ಆ ಪ್ರದೇಶಕ್ಕೆ ಬಂದಾಗ ಅಲ್ಲಿದ್ದವರಿಗೆಲ್ಲ ಒಮ್ಮೆ ಆತಂಕವೂ ಭಯವೂ ಆಗ್ತದೆ. ಯಾಕೆಂದರೆ ಇಡೀ ದೇಹದಲ್ಲಿ ಕೌಪೀನವನ್ನು ಧರಿಸಿದ್ದು ಬಿಟ್ಟರೆ ಬೇರೆ ಯಾವುದೂ ವಸ್ತ್ರಗಳಿಲ್ಲ. ಸದೃಢಕಾಯರಾದಂತಹ ಸುಮಾರು 25 ವರ್ಷದ ವಯೋಮಾನದ ವ್ಯಕ್ತಿ ಆ ಸ್ಥಿತಿಯಲ್ಲಿ ಬಂದಾಗ ಅದು ರಾತ್ರಿ ಹೊತ್ತಿನಲ್ಲಿ ಎಲ್ಲರಿಗೂ ಭಯ ಆಗೋದು ಸಹಜ. ಆದರೂ ಇವರು ಅವರ ಭಯ ನಿವಾರಣೆಯನ್ನು ಮಾಡಿ ಹೇಳ್ತಾರೆ, ಇಲ್ಲೆಲ್ಲಾದರೂ ಹತ್ತಿರದಲ್ಲಿ ಒಂದು ಬ್ರಾಹ್ಮಣರ ಮನೆ ಇದೆಯೇ ತನಗೆ ಉಳಿಲಿಕ್ಕೆ ಅಂತ. ಆವಾಗ ಅವ್ರು ಹೇಳ್ತಾರೆ, ಇಲ್ಲಿ ಸಮೀಪದಲ್ಲಿ ಒಬ್ಬರ ಮನೆ ಇದೆ, ಕಳಿಸ್ಕೊಡ್ತೇವೆ ಯಾರನ್ನಾದರೂ ದಾರಿ ತೋರಿಸ್ಲಿಕ್ಕೆ ಅಂತ. ಯಾರೋ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಕಳಿಸಿಕೊಟ್ರು, ಇಂಥವ್ರ ಮನೆಗೆ ನೀನು ಕರ್ಕೊಂಡೋಗಿ ಬಿಟ್ಟು ಬಾ ಅಂತ. ಇವರ ಜೊತೆಗೆ ಬಂದಂತಹ ವ್ಯಕ್ತಿ ಮದ್ಯಪಾನ ಮಾಡಿರ್ತಾನೆ. ಇವ್ರ ಜೊತೆಗೆ ಬರಲಿಕ್ಕೂ ಅವನಿಗೆ ಭಯ ಒಂದು ರೀತಿಯಲ್ಲಿ. ಹಾಗಾಗಿ ಶ್ರೀಧರ ಭಗವಾನರಲ್ಲಿ ಕೇಳ್ತಾ ಇರ್ತಾನಂತೆ, ನನಗೆ ಹೆದರಿಕೆ ಆಗ್ತಾ ಇದೆ, ಏನಾದರೂ ಕತೆ ಹೇಳಿ ಅಂತ. ಇವರಿಗೂ ಅವನನ್ನು ಕರ್ಕೊಂಡು ಹೋಗುವ ಅನಿವಾರ್ಯತೆ ಆ ಬ್ರಾಹ್ಮಣರ ಮನೆಯವರೆಗೆ. ಏನೋ ಕತೆ ಹೇಳ್ತಾ ಅವನ ಮನವೊಲಿಸ್ತಾ ಕರ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೆ ಅವನು ಬಿಟ್ಟು ಆವಾಗ ಅಲ್ಲಿ ಬ್ರಾಹ್ಮಣರ ಮನೆಗೆ ಅವರನ್ನು ಎಬ್ಬಿಸಿ ಇವನು ಹೇಳ್ತಾನಂತೆ, ನಾನೇ ಕರ್ಕೊಂಡು ಬಂದಿದ್ದು, ಬಹಳ ಕಥೆಯೆಲ್ಲ ಚೆನ್ನಾಗಿ ಹೇಳ್ತಾರೆ, ಒಳ್ಳೆ ಜನ ಇವರು ಅಂತ. ಹಾಗೆ ಹೇಳಿ ಅವರನ್ನು ಅಲ್ಲಿ ಬಿಟ್ಟು ಹೋಗ್ತಾನೆ. ವಿಶೇಷ ನೋಡಿ, ಮರುದಿವಸ ಬೆಳಗ್ಗೆ ಒಂದಷ್ಟು ಯಾವುದ್ಯಾವುದೋ ತಾನು ಹೊಲದಲ್ಲಿ ಬೆಳೆದಂತಹ ಬೆಳೆಯನ್ನು ಎಲ್ಲವನ್ನು ಇವ್ರಿಗೆ ಅರ್ಪಿಸ್ಲಿಕ್ಕೆ ಅವನೇ ತಂದಿರ್ತಾನೆ. ಹಿಂದಿನ ದಿವಸ ಮದ್ಯಪಾನಿ ಆದಂತಹ ಅವನಿಗೆ ಏನು ಮಾತಾಡಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಆದರೆ ಯಾರೋ ಒಬ್ಬ ಮಹಾತ್ಮರ ದರ್ಶನ ನನಗಾಗಿದೆ, ಹಾಗಾಗಿ ಏನನ್ನಾದರೂ ಕೊಡಬೇಕು ಅಂತ ಒಂದಷ್ಟು ಬೆಳೆಗಳನ್ನು ಇವರಿಗೆ ಅರ್ಪಿಸ್ಲಿಕ್ಕೆ ತರ್ತಾನೆ. ಅದನ್ನೆಲ್ಲ ಶ್ರೀಧರರು ಸ್ವೀಕರಿಸಿ ಅಲ್ಲಿಂದ ಆ ಮನೆಯಿಂದ ಮುಂದೆ ಸೊರಬಕ್ಕೆ, ಅಂದರೆ ಸುರಭಿಪುರ ಅಂತ ಆ ಕಾಲಕ್ಕೆ ಹೆಸರಿತ್ತಂತೆ, ಸುರಭಿಪುರಕ್ಕೆ ಪ್ರಯಾಣವನ್ನು ಮುಂದುವರಿಸ್ತಾರೆ. ಸೊರಬದಲ್ಲಿ ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಇವರ ವಾಸ್ತವ್ಯ. ಅಲ್ಲಿ ಒಬ್ಬರು ಮಹಿಳೆ ಸಾಬಮ್ಮ ಅಂತ ಅವ್ರ ಹೆಸರಂತೆ, ಅವರು ಇವರಿಗೆ ವಸತಿಯನ್ನು ಮಾಡಿಕೊಳ್ಳಿಕ್ಕೆಲ್ಲ ಬೇಕಾದ ವ್ಯವಸ್ಥೆಯನ್ನು ಮಾಡುತ್ತಾರೆ. ಅಲ್ಲಿ ಇವರಿಗೆ ವಸತಿಯ ವ್ಯವಸ್ಥೆ, ಭಿಕ್ಷದ ವ್ಯವಸ್ಥೆ ಎಲ್ಲವೂ ಆಗುತ್ತದೆ. ಅಲ್ಲಿ 1-2 ದಿನಗಳ ಕಾಲ ಇದ್ದು ಮತ್ತೆ ಸೊರಬದಿಂದ ಮುಂದಿನ ಪ್ರಯಾಣ ಆರಂಭ ಆಗುತ್ತದೆ. ವಿಶೇಷ ಅಂದರೆ ಸೊರಬದಿಂದ ಮುಂದೆ ಸಾಗರ ಮಾರ್ಗವಾಗಿ ಸಾಗುವಾಗ ಕುಪ್ಪೆ ಎನ್ನುವಂತಹ ಊರು, ಅಲ್ಲಿಗೆ ಹೋಗಬೇಕು ಅಂತ ನಿರೀಕ್ಷೆಯಲ್ಲಿ ಹೋಗಿರ್ತಾರೆ. ಇವರು ಹೋಗಿ ಕುಪ್ಪೆ ಎನ್ನುವಂತಹ ಊರಿಗೆ ಹೋಗಿ ನಿಲ್ಲುವ ಪೂರ್ವದಲ್ಲಿಯೇ ಯಾವುದೋ ಮಾರ್ಗಮುಖ್ಯವಾಗಿ ಸಾಬಮ್ಮ ಎನ್ನುವಂತಹ ಆ ಸ್ತ್ರೀ ಕೂಡ ಅಲ್ಲಿಗೆ ಬಂದು ಸೇರ್ಕೊಂಡಿರ್ತಾರೆ. ಅಲ್ಲಿ ಹೋಗಿ ತಮ್ಮದಾದಂತಹ ವಸತಿಯ ವ್ಯವಸ್ಥೆ ಎಲ್ಲ ಆಗುವಾಗ ಸಾಬಮ್ಮ ಹೇಳ್ತಾರಂತೆ, ನನಗೆ ರಾಮತಾರಕ ಮಂತ್ರದ ಉಪದೇಶ ಮಾಡಿ ಆ ಮೂಲಕವಾಗಿ ನಾನು ನಿಮ್ಮಿಂದ ಆ ಉಪದೇಶವನ್ನು ಪಡೆದು ಕೃತಾರ್ಥಳಾಗಬೇಕು ಅಂತ ನಿರೀಕ್ಷೆಯಲ್ಲಿ ಇಲ್ಲಿ ಬಂದಿದ್ದೇನೆ ಅಂತ. ಹಾಗಾಗಿ ಅತ್ಯಂತ ಸುಲಭ ಮಾರ್ಗದಲ್ಲಿ ಆ ಸ್ತ್ರೀಗೆ ರಾಮತಾರಕ ಮಂತ್ರದ ಉಪದೇಶವನ್ನು ಮಾಡ್ತಾರೆ. ಅಲ್ಲಿಂದ ಮತ್ತೆ ಪ್ರಯಾಣ ಮುಂದೆ ಆರಂಭ ಆಗ್ತದೆ ಸಾಗರ ಮಾರ್ಗವಾಗಿ. ಆದರೆ ಕುಪ್ಪೆಯಿಂದ ಹೊರಡುವಾಗಲೇ ಇವರ ಆರೋಗ್ಯ ಸ್ಥಿತಿ ತುಂಬ ಹದಗೆಟ್ಟಿತ್ತು. ಬಿಡುವಿಲ್ಲದಂತಹ ಪ್ರಯಾಣ, ಹೊತ್ತಿಗೆ ಬೇಕಾದಂತಹ ಆಹಾರ ಇಲ್ಲ. ಅಂತಹ ಸ್ಥಿತಿಯಲ್ಲಿ ಇವರ ದೇಹವು ಬಸವಳಿದಿತ್ತು. ಅದಕ್ಕೆ ಸರಿಯಾಗಿ ಬಹಳಷ್ಟು ಜ್ವರ, ತಡೆಯಲಾರದಷ್ಟು ಜ್ವರದಲ್ಲಿಯೇ ಪ್ರಯಾಣವನ್ನು ಮುಂದುವರಿಸ್ತಾರೆ. ಹಾಗೆ ಪ್ರಯಾಣವನ್ನು ಮಾಡಿ ಸಾಗುತ್ತಾ ಬಂದು ನಿಂತದ್ದು ಸಾಗರಕ್ಕೆ ಬಂದು ನಿಲ್ತಾರೆ.